ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬ್ರೆಡ್ ಮತ್ತು ಮೊಟ್ಟೆ ಉಪಯೋಗಿಸ್ಕೊಂಡು ಒಂದು ಸ್ನಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ, ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು. ಏನು ಅಂದ್ರೆ ಬ್ರೆಡ್ ಕಟ್ಲೆಟ್ ಅಂತಾನು ಕರಿಬಹುದು. ಬ್ರೆಡ್ ಮತ್ತೆ ಎಗ್ ಹಾಕಿ ಮಾಡ್ಕೊಳ್ಳುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ರುಚಿನೂ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾನು ಒಂದು ಪ್ಯಾಕ್ ಬ್ರೆಡ್ ಅಲ್ಲಿ 2 ಸ್ಲೈಸ್ ಆಗುವಷ್ಟು ಬ್ರೆಡ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೆಡ್ ನೀವೇನು ಕಟ್ ಮಾಡ್ಕೊಳ್ಳೋದು ಏನು ಬೇಡ, ಯಾವುದೇ ಬ್ರೆಡ್ ಆದ್ರೂ ಕೂಡ ತೆಗೆದುಕೊಳ್ಬಹುದು. ಹಾಗೆ 2 ಮೊಟ್ಟೆ, 2 ಮೊಟ್ಟೆ 2 ಬ್ರೆಡ್ ಇವಿಷ್ಟಿದ್ರೆ ಆರಾಮಾಗಿ ಮಾಡ್ಕೊಳ್ಬಹುದು. ಇವಾಗ ಮೊಟ್ಟೆನ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಮೊಟ್ಟೆನ ಒಂದು 5 ರಿಂದ 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಬೇಕು. ಮೊಟ್ಟೆ ಬೇಯ್ತಾ ಇರುವಾಗ ನಾವು ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೀಡಿಯಂ ಸೈಜ್ ಆಗಿರುವಂತದ್ದು ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತೆ ನಿಮ್ಗೆ ಬೇಕು ಅಂದ್ರೆ ಇದ್ರ ಜೊತೆಲಿ ಯಾವುದೇ ವೆಜಿಟೇಬಲ್ಸ್ ಕೂಡ ಸೇರಿಸ್ಕೊಳ್ಬಹುದು. ಕ್ಯಾರೆಟ್, ಕ್ಯಾಪ್ಸಿಕಮ್ ಆತರ. ನಾನಿಲ್ಲಿ ಈರುಳ್ಳಿ ಮಾತ್ರ ಸೇರಿಸ್ಕೊಂಡು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಇದಿಷ್ಟನ್ನ ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಟೇಸ್ಟ್ ಡಿಫ್ರೆಂಟ್ ಆಗಿ ಬೇಕಂದ್ರೆ ವೆಜಿಟೇಬಲ್ಸ್ ಕೂಡ ಸೇರಿಸ್ಕೊಳ್ಬಹುದು. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡ ಸೈಜ್ ಆಗಿ ಕಟ್ ಮಾಡ್ಕೊಳ್ಬಾರ್ದು, ಚಿಕ್ಕದಾಗಿ ಸಣ್ಣ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಹಾಗೆ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನೂ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೀವು ಇಲ್ಲಿ ಬೇಕಾದ್ರೆ ಬೆಳ್ಳುಳ್ಳಿ ಬೇಕಾದ್ರೂ ಹಾಕೊಳ್ಬಹುದು. ನಾನು ಹಾಕಿಲ್ಲ. ಈಗ ಅದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾನು ಶಿಫ್ಟ್ ಮಾಡ್ಕೊಂಡಿದ ನಂತರ ಮೊಟ್ಟೆ ಬೆಂದಿದೆ, ಮೊಟ್ಟೆನ ಬಿಡಿಸ್ಕೊಳ್ಬೇಕು. ಹಾಗಾಗಿ ಬ್ರೆಡ್ ಅನ್ನು ಕೂಡ ಅದನ್ನ ಸ್ವಲ್ಪ ನೀರಲ್ಲಿ ಹಾಕಿ ಸಾಫ್ಟ್ ಮಾಡ್ಕೊಳ್ಬೇಕು. ನೋಡಿ, 2 ಸ್ಲೈಸ್ ಬ್ರೆಡ್ ಇಂದ ಅದ್ರ ಮೇಲೆ ಸ್ವಲ್ಪ ನೀರ್ ಹಾಕಿ ಅದನ್ನ ಈ ತರ ಪ್ರೆಸ್ ಮಾಡ್ಬೇಕು. ಅವಾಗ ಅದು ಸಾಫ್ಟ್ ಆಗುತ್ತೆ. ಅವಾಗ ನಮ್ಗೆ ಇದು ಪುಡಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಹಾಗೇನು ಪುಡಿ ಮಾಡ್ಬೋದು, ನೀರ್ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಸ್ಮೂತ್ ಆಗುತ್ತೆ ಅನ್ನೋ ಕಾರಣ ಅಷ್ಟೇ. ಹೀಗೆ ನೀರ್ ಹಾಕಿ ಒಂದು 2 ನಿಮಿಷಗಳ ಕಾಲ ಹಾಗೆ ಸೈಡಲ್ಲಿ ಇಡಿ. ಅಷ್ಟರಲ್ಲಿ ಮೊಟ್ಟೆ ಬೆಂದಿದೆ. ಮೊಟ್ಟೆನ ಬಿಡಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಬಿಡಿಸ್ಕೊಂಡು ಇದನ್ನ ಇವಾಗ ನಾವು ತುರಿಯೋದು ಗ್ರೇಟರ್ ಇದ್ರೆ ಅದರಿಂದ ತುರ್ಕೊಳ್ಬೇಕು, ಚಿಕ್ಕದಿದ್ರೆ. ಇಲ್ಲ ಅಂದ್ರೆ ಯಾವ್ದಿದೆಯೋ ಅದ್ರಲ್ಲಿ ಸಹಾಯದಿಂದ ಅದನ್ನ ಹೀಗೆ ತುರ್ಕೊಳ್ಬೇಕು ಸ್ವಲ್ಪ. ನೋಡಿ, ಮೊಟ್ಟೆ ಬಿಡಿಸ್ಕೊಂಡಿದ್ದೀನಿ. ಈಗ ರೆಡಿ ಆಗಿದೆ. ಮೊಟ್ಟೆ 2 ಮೊಟ್ಟೆ, 2 ಸ್ಲೈಸ್ ಬ್ರೆಡ್, ಹಾಗೆ ಅದಕ್ಕೆ ಹಾಕ್ಲಿಕ್ಕೆ ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ರೆಡಿ ಆಗಿದೆ. ಈಗ ಒಂದು ತಟ್ಟೆ ಅಥವಾ ಪಾತ್ರೆ, ಅಗ್ಲ ಪಾತ್ರೆ ಯಾವ್ದಾದ್ರು ತೆಗೆದುಕೊಳ್ಬಹುದು. ಹಾಗೆ ಈ ತರ ತುರಿಯೋದು ಇರುತ್ತಲ್ವಾ, ಅದ್ರಲ್ಲಿ ಮೊಟ್ಟೆನ ಈ ತರ ತುರ್ಕೊಳ್ಬೇಕು. ನೀವು ಕಟ್ ಕೂಡ ಮಾಡ್ಕೊಳ್ಬಹುದು, ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀರ ಅನ್ನೋ ತರ ಇದ್ರು ಕೂಡ ಮಾಡ್ಕೊಳ್ಬಹುದು. ಈ ತರ ತುರಿದ್ಕೊಂಡಷ್ಟು ಈಸಿ ಆಗುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳುವಾಗ ಹಾಗಾಗಿ ಅದು ಶೇಪ್ ಕೊಡುವಾಗ್ಲೂ ನಮ್ಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ, 2 ಮೊಟ್ಟೆನ ನಾನು ಹೀಗೆ ತುರ್ಕೊಂಡಿದ್ದೀನಿ. ತುರ್ಕೊಂಡ ನಂತರ ಈಗ ನೀರಲ್ಲಿ ನೆನ್ಸಿಟ್ಟಂತ ಬ್ರೆಡ್ ನ ಈ ತರ ಎಲ್ಲ ಪುಡಿ ಮಾಡ್ಕೊಳ್ಳಿ. ಎಲ್ಲ ತುಂಬಾ ಇದ್ರಾಗಿ ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡ್ಕೊಂಡ ನಂತರ ಅದ್ರಲ್ಲಿರೋ ನೀರನ್ನ ಈ ತರ ಹಿಂಡ್ಕೊಳ್ಬೇಕು. ಎಲ್ಲ ನೀರು ಚೆನ್ನಾಗಿ ಹೋಗ್ಬೇಕು. ನೀರಿದ್ರೆ ಅದು ನಮ್ಗೆ ಕಟ್ಲೆಟ್ ಶೇಪ್ ಮಾಡುವಾಗ ಚೆನ್ನಾಗಾಗಲ್ಲ. ಹಾಗಾಗಿ ಎಲ್ಲ ನೀರೆಲ್ಲ ಹಿಂಡ್ಕೊಂಡಿದ್ಮೇಲೆ ಈ ತರ ಪುಡಿ ಮಾಡ್ಕೊಂಡು ಇದನ್ನ ಇವಾಗ ತುರ್ದಿಟ್ಕೊಂಡಂತ ಮೊಟ್ಟೆಯಲ್ಲಿ ಹಿಂಗೆ ಹಾಕೊಳ್ಬೇಕು. ಹಾಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿನ ಹಾಕೊಳ್ಳಿ. ಈರುಳ್ಳಿ, ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನ ಹಾಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಹಸಿಮೆಣಸು ಬೇಕಿದ್ರು ಕಟ್ ಮಾಡಿ ಹಾಕೊಳ್ಬಹುದು. ನಾನು ಹಸಿಮೆಣಸು ಹಾಕ್ತಾ ಇಲ್ಲ, ಮಕ್ಕಳು ತಿನ್ನೋದಕ್ಕೋಸ್ಕರ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಪುಡಿ, ಖಾರಕ್ಕೆ 1/4 ಚಮಚದಷ್ಟು ಖಾರದ ಪುಡಿ ಹಾಕಿದ್ದೀನಿ. ಹಾಗೆ 1 ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ, ಹಾಗೆ 4 ಚಮಚದಷ್ಟು ಕಾರ್ನ್ ಫ್ಲೋರ್ ಹಾಕೊಂಡಿದ್ದೀನಿ. ನೀವು ಮೈದಾ ಬೇಕಿದ್ರೆ ಹಾಕೊಳ್ಬಹುದು, ಕಾರ್ನ್ ಫ್ಲೋರ್ ಬೇಡ ಅನ್ನೋ ತರ ಇದ್ರೆ ಮೈದಾ ಹಾಕೋಬಹುದು, ಇಲ್ಲ ಅಕ್ಕಿ ಹಿಟ್ಟು ಕೂಡ ಹಾಕೊಳ್ಬಹುದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೇನು ಹಾಕ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನ
ಇವಾಗ ಕಟ್ಲೆಟ್ ತರ ಶೇಪ್ ಅಲ್ಲಿ ಮಾಡ್ಕೊಳ್ಬೇಕು. ಹಾಗಾಗಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ಮಾಡ್ಕೊಳ್ಬಹುದು. ನಾನು ಈ ತರ ಫ್ಲಾಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ತರ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಒಂದ್ ಸೈಡ್ ಅಲ್ಲಿ ಒನ್ ಬೈ ಒನ್. ಇದನ್ನ ಜಾಸ್ತಿ ತೆಳುವಾಗಿ ಮಧ್ಯದಲ್ಲಿ ಪ್ರೆಸ್ ಮಾಡ್ಕೊಂಡು ಈ ತರ ತೆಳುವಾಗಿ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪ ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಇದು ಶಾಲೋ ಫ್ರೈ ಮಾಡೋದ್ರಿಂದ. ಡೀಪ್ ಫ್ರೈ ಮಾಡಲ್ಲ ನಾನು. ನೀವು ಡೀಪ್ ಫ್ರೈ ಬೇಕಿದ್ರು ಮಾಡ್ಕೊಳ್ಬಹುದು. ಶಾಲೋ ಫ್ರೈ ಮಾಡೋದ್ರಿಂದ ಸ್ವಲ್ಪ ತೆಳುವಾಗಿದ್ರೇನೆ ಬೇಗ ಅದು ಒಳಗಡೆಯಿಂದ ಬೇಯುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ತೆಳುವಾಗಿ ಫ್ಲಾಟ್ ಆಗಿ ಮಾಡ್ಕೊಳ್ಳಿ. ಎಲ್ಲ ಮಾಡಿ ರೆಡಿ ಇಟ್ಕೊಂಡ್ಮೇಲೆ ನಾನಿಲ್ಲಿ ಒಂದ್ 2 ಸ್ಲೈಸ್ ಬ್ರೆಡ್ ನ ಪೌಡರ್ ಮಾಡಿ ಇಟ್ಕೊಂಡಿದೀನಿ. ಬ್ರೆಡ್ ಕ್ರಮ್ಸ್ ಅಂತಾರಲ್ವಾ ಅದು. ಈಗ ಮಾಡಿಟ್ಕೊಂಡಿರುವಂತ ಈ ಕಟ್ಲೆಟ್ ನ ಬ್ರೆಡ್ ಕ್ರಮ್ಸ್ ಅಲ್ಲಿ ಹೀಗೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಡೈರೆಕ್ಟ್ ಆಗಿ ಎಣ್ಣೆಲಿ ಹಾಕಿದ್ರೆ ನಮ್ಗೆ ತೆಗಿಯುವಾಗ ಕಷ್ಟ ಆಗುತ್ತೆ. ಈ ತರ ಬ್ರೆಡ್ ಕ್ರಮ್ಸ್ ಅಲ್ಲಿ ನಾವು ಕೋಟಿಂಗ್ ಮಾಡಿ ಎಣ್ಣೆಲಿ ಬಿಟ್ಟಾಗ ಈಸಿಯಾಗಿ ಅದು ಹೊರಗಡೆ ಕ್ರಿಸ್ಪಿಯಾಗಿ ತುಂಬಾನೇ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ಹಾಗಾಗಿ ಈ ತರ ರೆಸಿಪಿ ಮಾಡುವಾಗ ಬ್ರೆಡ್ ಕ್ರಮ್ಸ್ ಅಥವಾ ಇಲ್ಲ ಏನಾದ್ರು ರವೆ ಆತರ ಏನಾದ್ರು ಇದ್ದಾಗ ಅದ್ರಲ್ಲಿ ನಾವು ಈ ತರ ಕೋಟಿಂಗ್ ಮಾಡಿ ಮಾಡೋದ್ರಿಂದ ತುಂಬಾ ಈಸಿಯಾಗಿ ನಮ್ಗೆ ಎಣ್ಣೆಯಿಂದ ತೆಗಿಯುವಾಗ ತುಂಬಾ ಈಸಿಯಾಗಿ ಬರುತ್ತೆ ಅನ್ನೋ ಕಾರಣ ಅಷ್ಟೇ. ಎಲ್ಲಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇವಾಗ ಒಂದು ಬಾಣ್ಲಿ ತೆಗೆದುಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನೀವು ಡೀಪ್ ಫ್ರೈ ಬೇಕಿದ್ರು ಮಾಡ್ಕೊಳ್ಬಹುದು. ನಾನು ಶಾಲೋ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಂತ ಕಟ್ಲೆಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲೇ ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಅಲ್ಲಿ ಇಟ್ರೆ ಸೀದೋಗುತ್ತೆ, ಮೇಲ್ಗಡೆ ಮಾತ್ರ ಫ್ರೈ ಆಗುತ್ತೆ, ಒಳಗಡೆ ಬೇಯೋದಿಲ್ಲ. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಅಲ್ಲೇ ಒಂದು 5 ರಿಂದ 8 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲೇ 2 ಸೈಡ್ ಹೀಗೆ ತಿರ್ಸಾಕೊಳ್ತಾ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಈ ತರ ಫ್ರೈ ಮಾಡ್ಕೊಳ್ಬೇಕು. ನಿಮ್ಗೆ ಗೊತ್ತಾಗುತ್ತೆ, ಹೈ ಫ್ಲೇಮ್ ಅಲ್ಲಿ ಇದ್ರೆ ಜಾಸ್ತಿ ಕಪ್ಪಗಾಗ್ಬಿಡತ್ತೆ. ಹಾಗಾಗಿ ನೋಡಿ, ಇದು ಈ ಕಲರ್ ಬಂದ್ರೆ ಗೋಲ್ಡನ್ ಬ್ರೌನ್, ಕೆಂಪು ಬಣ್ಣ ಅಂತಾರಲ್ವಾ, ಆ ಕಲರ್ ಬಂದ್ರೆ ರೆಡಿ ಆಗಿದೆ ಅಂತ. ಒಳಗಡೆಯಿಂದಾನೆ ಚೆನ್ನಾಗಿ ಬೇಯ್ಬೇಕು. ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲೇ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ಟೈಮ್ ಹಿಡಿಯತ್ತೆ, ಆದ್ರೂ ಒಳಗಡೆಯಿಂದ ಚೆನ್ನಾಗಿ ಬೇಯ್ಬೇಕಲ್ವಾ. ಹಾಗಾಗಿ ಎಲ್ಲ ರೆಡಿ ಆಗಿದೆ. ಈಗ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಟೊಮೆಟೊ ಕೆಚಪ್ ಏನಾದ್ರು ಇದ್ರೆ ಅದ್ರ ಜೊತೆಲೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ಮಕ್ಳಿಗೆ ಮಾಡಿಕೊಟ್ರು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾನೇ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ, ಹೊರಗಡೆ ಒಳಗಡೆ ಸಾಫ್ಟ್ ಆಗಿ. ಮೊಟ್ಟೆ ಹಾಕಿರೋದ್ರಿಂದ ತುಂಬಾನೇ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಈ ಜಾಗದಲ್ಲಿ ನೀವು ವೆಜಿಟೇರಿಯನ್ ಆಗಿದ್ರೆ ಆಲೂಗಡ್ಡೆ ಕೂಡ ಹಾಕೊಳ್ಬಹುದು. ಬ್ರೆಡ್ ಮತ್ತೆ ಆಲೂಗಡ್ಡೆ ಬೇಯಿಸ್ಬಿಟ್ಟು ತುರಿದು ಹಾಕೊಳ್ಬಹುದು. ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ